ಹೈ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಸುದೇವ ಕುಟುಂಬ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಪದ್ಮ ಅವರು ಮಾಡಿರೋ ಅಡುಗೆನ ಮನೆಯವ್ರಿಗೆಲ್ಲರಿಗೂ ಬಡಿಸ್ತಾ ಇರ್ತಾರೆ. ವಾವ್, ಅಡುಗೆ ಎಷ್ಟು ಸೂಪರ್ ಆಗಿದೆ, ತಿಂದರೆ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ. ಈ ಅಡುಗೆ ಜೊತೆಗೆ ಏನಾರು ನೆಂಚ್ಕೊಳ್ಳೋಕ್ಕಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ತಾ ಇರ್ತಾರೆ. ಅಮ್ಮ, ಅದೇ ನೀವು ಚಕ್ಲಿ ಕೊಡ್ಬಳೆ ಎಲ್ಲ ಮಾಡ್ತೀಯಲ್ಲ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಅದನ್ನು ಮಾಡಿದ್ದೀನಿ ಅಂತ ನಾನು ಕಾಫಿ ಟೀ ಜೊತೆ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ತೊಗೊಂಬರ್ತೀನಿ ಇರಿ ಅಂತ ಹೇಳ್ಬಿಟ್ಟು ಮನೆಯವ್ರಿಗೆಲ್ರಿಗೂ ಊಟದ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಕೊಡ್ತಾರೆ. ಅವಾಗ ಅದನ್ನ ತಿನ್ಬಿಟ್ಟು ವಾವ್ ಎಷ್ಟು ಚೆನ್ನಾಗಿದೆ, ನಾನು ಈ ಥರ ಚಕ್ಲಿ ಕೊಡ್ಬಳೆನ ಎಲ್ಲೂ ತಿಂದೇ ಇಲ್ಲ ಅಂತ ಅಜ್ಜಿನೂ ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ತಾತನೂ ಅದೇ ಥರ ಹೇಳ್ತಿರ್ತಾರೆ. ಆಗ ವಂಶಿನೂ ವಾವ್ ಸೂಪರ್ ಆಗಿದೆ. ನಾವು ಹಳ್ಳಿಗೆ ಹೋಗಿದ್ದಾಗ ಗೀತಾ ಮತ್ತು ಸ್ವಾತಿಯವರು ಇದೇ ಥರ ಚಕ್ಲಿ ಕೊಡ್ಬಳೆ ಮಾಡ್ಕೊಡ್ತಾ ಇದ್ರು ಅಂತ ಹೇಳ್ತಾ ಇರ್ತಾನೆ. ಆಗ ಕುಮಾರು ಅತ್ತೆಯವರು ಅವ್ರಿಗಿಂತ ಸೂಪರಾಗಿ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾನೆ. ಅಜ್ಜಿ, ನೀವು ಯಾಕೆ ಒಂದು ಫುಡ್ಡನ್ನು ಸೇಲ್ ಮಾಡೋಂಥ ಬಿಸ್ನೆಸ್ ಮಾಡಬಾರ್ದು, ಆ ಬಿಸ್ನೆಸ್ಗೆ ತುಂಬ ಈಗ ಬೇಡಿಕೆ ಇದೆ ಅಂತ ಹೇಳ್ತಿರ್ತಾರೆ. ಹೌದು, ನಾನು ಅದನ್ನೇ ಹೇಳಬೇಕು ಅಂದ್ಕೊಂಡೆ ಅಂತ ವಂಶಿ ಹೇಳ್ತಾ ಇರ್ತಾನೆ. ಈಗ ಈ ಥರ ಒಳ್ಳೆ ಫುಡ್ಡನ್ನ, ಅದು ಹೋಮ್ಲಿ ಫುಡ್ನ ನಾವು ಆಚೆ ಕಡೆ ತಿನ್ನೋದಕ್ಕೆ ಸಾಧ್ಯ ಇಲ್ಲ, ಈ ಥರ ಫುಡ್ನ ಯಾರೂ ಮಾಡ್ಕೊಡೋದಿಲ್ಲ ಅಂತ ಹೇಳ್ತಿರ್ತಾನೆ. ಆಗ ದುರ್ಗುಂಗೆ ಮನೆಯವರು ಎಲ್ಲರೂ ಪದ್ಮವ್ರನ್ನ ಹೊಗಳ್ತಾ ಇರೋದನ್ನ ನೋಡಿ ತುಂಬ ಕೋಪ ಬರ್ತಾ ಇರುತ್ತೆ. ನಾನು ಅಡುಗೆನ ಇಷ್ಟೊಂದು ಚೆನ್ನಾಗಿ ಮಾಡ್ತೀರ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಅಜಯ್ ಹೇಳ್ತಾನೆ, ಅಮ್ಮ, ನಾನು ಅವತ್ತು ಹೇಳಿಲ್ವಾ, ನಾನು ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದಾಗ್ಲೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ, ಅದಕ್ಕೆ ನೀನು ಅವ್ರಿಗೆ ಟ್ಯಾಂಕ್ಸ್ ಹೇಳಬೇಕು ಅಂತ ಹೇಳ್ತಿದ್ದೆ ಅಂತ ಜ್ಞಾಪಿಸ್ತಾನೆ. ಅವಾಗ ನಾನು ಇಲ್ಲಿಂದನೇ ನಿಮಗೆ ಒಂದು ದೃಷ್ಟಿ ತೆಗಿತೀನಿ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗಿಯೋ ಥರ ನಾಟಕ ಆಡ್ತಾಳೆ. ಅವಳು ಅವಾಗ ರಾಗಿಣಿ ಗುರಾಯಿಸ್ತಾ ಇರ್ತಾಳೆ, ನೀವು ಸ್ವಲ್ಪ ಸುಮ್ಮನೆ ರೀ ಅಂತ. ಇವಳಿಗಂತೂ ಬುದ್ಧಿ ಇಲ್ಲ, ನನಗೆ ಗುರಾಯಿಸೋದಕ್ಕೆ ಬರ್ತಾಳೆ. ಊಟದ ವಿಷಯದಲ್ಲಿ ಬಂದರೆ ನಾನಂತೂ ಚೆನ್ನಾಗಿ ಎಂಜಾಯ್ ಮಾಡ್ತೀನಪ್ಪ, ನಾನು ಎಂಜಾಯ್ ಮಾಡಲೇಬೇಕು ಅಂತೇಳಿ ಚೆನ್ನಾಗಿ ತಿಂತಾ ಇರ್ತಾಳೆ. ನೀವು ಮನೇಲಿ ಇದೇ ಥರ ಚಕ್ಲಿ ಕೊಡ್ಬಳೆ ಮಾಡಿದಾಗೆಲ್ಲ ನನಗೊಂದು ಸ್ವಲ್ಪ ತಗೊಬಂದು ಕೊಡ್ತಾ ಇರಿ, ನಾನು ತಿಂತಾ ಇರ್ತೀನಿ ಅಂತ ಹೇಳ್ತಿರ್ತಾರೆ. ಆಗ ಸ್ವಾತಿ, ನೆಕ್ಸ್ಟ್ ವೀಕ್ ಅಪಾಯಿಂಟ್ಮೆಂಟ್ ಇದೆ, ಜಾಸ್ತಿ ತಿನ್ನಬೇಡಿ ತಾತ ಅಂತ ಹೇಳ್ತಿರ್ತಾಳೆ. ಇಲ್ಲ, ನೀನು ಅವ್ರನ್ನ ಏನು ಗದರಿಸ್ಬೇಡ, ಸುಮ್ಮನೆ ಇರೋ, ಅವ್ರು ಈ ಥರ ಇರೋದನ್ನೇ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ವಂಶಿ ಹೇಳ್ತಾ ಇರ್ತಾನೆ. ಆಗ ಪ್ರೀತಿ ಪುಟ್ಟಿ ಹೇಳ್ತಾಳೆ, ತಾತ ನೀವು ಆಗಾವಾಗ ತಿಂಡಿ ಕೇಳ್ತಾ ಇರ್ರಿ, ನೀವು ತಿಂಡಿಗೆ ಹೇಳೋದ್ರಿಂದ ಅಮ್ಮ ಮನೇಲಿ ಮಾಡ್ತಾರೆ, ಮನೇಲಿ ಮಾಡೋದ್ರಿಂದ ನಮಗೂ ಒಂದು ಸ್ವಲ್ಪ ತಿನ್ನೋದಕ್ಕೆ ಸಿಕ್ಕುತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಗೀತಾ, ಅದನ್ನೆಲ್ಲ ನೀನು ಜಾಸ್ತಿ ತಿನ್ನಬಾರ್ದು, ನಿನ್ಗೆ ಗೊತ್ತಲ್ವಾ, ಸುಮ್ಮನೆ ಇರು ಅಂತ ಹೇಳ್ತಿರ್ತಾರೆ. ಆವಾಗ ತಿನ್ನಲಿ ಬಿಡಿ, ಮೋಸ್ಟ್ಲಿ ಅವ್ರಿಗೆ ಮನೇಲಿ ಇದನ್ನೆಲ್ಲ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನಿಸುತ್ತೆ ಅಂತ ದುರ್ಗಾ ಹೇಳ್ತಾ ಇರ್ತಾಳೆ. ಆವಾಗ ರಾಗಿಣಿ ಹೇಳ್ತಾಳೆ, ಈ ಕುಮಾರ್ ಅವರು ಒಬ್ಬರೇ ದುಡಿಬೇಕು, ಈ ಕುಮಾರು ಮತ್ತು ಗೀತಾ ದುಡಿಯೋ ದುಡ್ಡಿಗೆ ಇವ್ರು ತಿಂಗಳೆಲ್ಲ ದುಡಿಬೇಕಾಗತ್ತೆ ಅಂತ ಹೇಳ್ತಿರ್ತಾಳೆ. ಆ ಥರ ಏನಿಲ್ಲ, ನಮ್ಮ ಅಮ್ಮನೂ ಮನೇಲಿ ಈ ತಿಂಡಿಗಳನ್ನೆಲ್ಲ ಮಾಡ್ತಾರೆ, ಆದರೆ ಪ್ರೀತಿ ಪುಟ್ಟಂಗೆ ಆಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅವಳು ಎಣ್ಣೆ ಪದಾರ್ಥನೆಲ್ಲ ಜಾಸ್ತಿ ತಿನ್ನಬಾರ್ದು, ಅದಕ್ಕೇ ಅವಳು ತಿನ್ಬಿಡ್ತಾಳೆ ಅಂತಲೇ ನಮ್ಮ ಮನೇಲಿ ಎಣ್ಣೆ ಪದಾರ್ಥ ಮಾಡೋದಿಲ್ಲ ಅಂತ ಸ್ವಾತಿ ಹೇಳ್ತಾ ಇರ್ತಾಳೆ. ಗೀತಾ ಅವಾಗ ಪ್ರೀತಿ ಪುಟ್ಟ, ಹಂಗಾರೆ ಅಮ್ಮ ಬಿಸಿ ಬಿಸಿಯಾಗಿ ಏಟನ್ನು ಕೊಡಿಸ್ಲಾ ಅಂತ ಕೇಳ್ತಿರ್ತಾಳೆ. ಅವಾಗ ಪ್ರೀತಿ ಸುಮ್ಮನಾಗ್ತಾಳೆ. ಮತ್ತು ಕುಮಾರ್ ಇಬ್ಬರೂ ಅಂಗಡಿಗೆ ಬರ್ತಾರೆ. ಅಂಗಡಿಗೆ ಬರ್ತಿದ್ದಂಗೆ ಅವ್ನಿಗೊಂದು ಫೋನ್ ಕಾಲ್ ಬರುತ್ತೆ. ಆರ್ಡ್ರ್ ಕೊಟ್ಟಿರೋರು ಫೋನ್ ಮಾಡಿಬಿಟ್ಟು, ಏನು ಕುಮಾರ್ ಅವರೇ, ನಾವು ಕೊಟ್ಟಿದ್ದ ಆರ್ಡ್ರ್ ಎಲ್ಲ ರೆಡಿ ಇದೆಯಾ, ಸರಿ ನಾನೀಗ ಗಾಡಿ ಬುಕ್ ಮಾಡ್ತೀನಿ, ನೀವು ಆರ್ಡ್ರನ್ನೆಲ್ಲ ಡಿಸ್ಪ್ಯಾಚ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ಕುಮಾರ್ನ ಮಾತಾಡೋದಕ್ಕೆ ಬಿಡ್ದೇನೆ ಫೋನ್ ಕಟ್ ಮಾಡಿಬಿಡ್ತಾನೆ. ಅಯ್ಯೋ, ಏನು ಮಾಡೋದು ಗೀತಾ, ಇವ್ರು ನೋಡಿದ್ರೆ ನನಗೆ ಆರ್ಡ್ರನ್ನ ಡಿಸ್ಪ್ಯಾಚ್ ಮಾಡುವಂತಿದ್ದಾರೆ, ಇಲ್ಲಿ ನೋಡಿದ್ರೆ ಬಟ್ಟೆ ಎಲ್ಲ ನೆಂದೋಗಿದೆ, ಇದನ್ನು ಹೆಂಗೆ ಡ್ರೈ ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಅಯ್ಯೋ, ಮತ್ತೇನು ಮಾಡೋದಕ್ಕಾಗೋದಿಲ್ಲ, ನಾವು ಸಾಲ ಮಾಡಿ ಆದ್ರೂ ಎಲ್ಲ ತರಿಸಿ ಕೊಡೋಣ, ನಾವು ಈ ಆರ್ಡ್ರನ್ನ ಹೆಂಗೋ ಮಿಸ್ ಮಾಡ್ಕೊಬಾರ್ದು, ಈ ಥರ ನಾವು ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಮ್ಗೆ ಈ ಥರ ಅವಕಾಶ ಸಿಗೋದಿಲ್ಲ ಅಂತ ಗೀತಾ ಹೇಳ್ತಾ ಇರ್ತಾಳೆ. ಅವಾಗ ಎಲ್ಲಿಂದ ದುಡ್ಡು ತರೋದು ಗೀತಾ, ನಮ್ಗೆ ಯಾರು ಕೊಡ್ತಾರೆ ಅಷ್ಟೊಂದು ದುಡ್ಡನ್ನ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವಾಗ ಒಂದು ಕೊರಿಯರ್ ಬರುತ್ತೆ. ಸರ್, ನಿಮ್ಗೊಂದು ಕೊರಿಯರ್ ಬಂದಿದೆ ಅಂತ ಹೇಳ್ತಾರೆ. ಅವಾಗ ನಮ್ಗೆ ಯಾರು ಕೊರಿಯರ್ ಮಾಡ್ತಾರೆ, ಇಷ್ಟೊಂದು ದೊಡ್ಡ ಬಾಕ್ಸು ಯಾರು ಕೊರಿಯರ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಮೋಸ್ಟ್ಲಿ ಯಾವುದೋ ಬೇರೆ ಅಡ್ರೆಸ್ಸಿಗೆ ಬಂದಿರಬೇಕು ಅಂತ ಹೇಳ್ತಾ ಇರ್ತಾನೆ. ಅವಾಗ ನೀವು ಗೀತಾ ಬಟ್ಟಿಗೆ ಇದೆ ತಾನೇ ಅಂತ ಕೇಳ್ತಾರೆ. ಹೌದು ಇದೇನೆ ಅಂತ ಹೇಳ್ತಾರೆ. ಹಂಗಾರೆ ನಿಮಗೆ ಬಂದಿರೋ ತೊಗೊಳ್ಳಿ ಸರ್ ಅಂತ ಕೊಡ್ತಾರೆ. ಅವಾಗ ಆ ಬಾಕ್ಸ್ನ ಇಸ್ಕೊಂಡು ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು, ಸರ್ ಇದಕ್ಕೊಂಚೂರು ಸೈನ್ ಮಾಡಿಬಿಡಿ ಸರ್ ಅಂತ ಹೇಳ್ತಾನೆ. ಅವಾಗ ಸೈನ್ ಮಾಡಿಬಿಟ್ಟು ಅವ್ರನ್ನ ಕಳಿಸ್ತಾರೆ. ಅವಾಗ ಯಾರು ಕಳಿಸಿರೋದು ಇದನ್ನು ಅಂತ ಕೇಳಿದಾಗ, ಅತ್ತೆಯನ್ನೋರು ಕಳಿಸಿದ್ದಾರೆ ಸರ್ ಅಂತ ಹೇಳ್ತಾನೆ. ಆವಾಗ ಬಾಕ್ಸ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿ ನೋಡಿದಾಗ ಎಲ್ಲ ಹೊಸ ಬ್ರ್ಯಾಂಡೆಡ್ ಬಟ್ಟೆಗಳೇನೇ ಇರುತ್ತೆ. ಅದನ್ನ ನೋಡ್ಬಿಟ್ಟು ತುಂಬ ಸಂತೋಷ ಆಗುತ್ತೆ. ನಮ್ಮ ಸ್ವಾತಿಗೆ ಎಷ್ಟು ಒಳ್ಳೆ ಮನಸ್ಸು, ನಮಗೆ ಇಷ್ಟು ಕಷ್ಟದಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಅವಳೇನು ಬಟ್ಟೆನೆಲ್ಲ ಆರ್ಡ್ರ್ ಮಾಡಿ ತರಿಸ್ಕೊಟ್ಟಿದ್ದಾಳಲ್ಲ, ಅದನ್ನ ನೋಡಿ ತುಂಬ ಖುಷಿ ಆಗ್ತಾ ಇರುತ್ತೆ ಇಬ್ರಿಗೂ. ಆಗ ಗೀತನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ನಮ್ಮ ಸ್ವಾತಿಗೆ ತುಂಬ ದೊಡ್ಡ ಮನಸ್ಸು, ಅವಳು ನಮ್ಮ ಕಷ್ಟಕ್ಕೆ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಈ ಬಟ್ಟೆಗಳನ್ನೆಲ್ಲ ಆರ್ಡ್ರ್ ಮಾಡಿ ತರಿಸಿದ್ದಾಳೆ. ಅವಳಿಗೊಂದು ಫೋನ್ ಮಾಡಿ ಟ್ಯಾಂಕ್ಸ್ ಹೇಳ್ತೀನಿ ಇರ್ರಿ ಅಂತ ಹೇಳ್ಬಿಟ್ಟು ಫೋನ್ ಕಾಲ್ ಮಾಡ್ತಾಳೆ. ಸ್ವಾತಿ, ನೀನು ಕಳಿಸಿದ ಕೊರಿಯರ್ ಬಂತು, ತುಂಬ ಟ್ಯಾಂಕ್ಸ್ ಕಣಮ್ಮ, ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ, ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಈ ಬಟ್ಟೆಗಳನ್ನೆಲ್ಲ ನೀನೇ ಬುಕ್ ಮಾಡಿ ತರಿಸ್ತಾ ಅಂತ ಕೇಳ್ತಿರ್ತಾಳೆ. ಹೌದು ಅಕ್ಕ, ನಾನೇನು ಅದು ನನ್ನ ಕಾಸಿಂದ ತರಿಸಿಲ್ಲ, ಅದು ನಾನು ನಿಮ್ಮ ಕಾಸಲ್ಲೇ ತರಿಸಿರೋದು ಅಂತ ಹೇಳ್ತಿರ್ತಾಳೆ. ಹೌದಾ, ನಮ್ಮ ಕಾಸಲ್ಲ, ಅದೆಂಗೆ ಸಾಧ್ಯ ಅಂತ ಕೇಳ್ತಿರ್ತಾಳೆ. ಅದೇ ಅವತ್ತು ನಿನಗೆ ಜ್ಞಾಪನ ಇದೆಯಾ, ನಾನು ನಿಮಗೆ ಅವತ್ತು ನೀವು ಕಾಂಪಿಟೇಷನಲ್ಲಿ ಗೆದ್ದಿರೋ ಪ್ರೈಸ್ನ ಚೆಕ್ನ ಕೊಡೋದಕ್ಕೆ ಅಂತ ಬಂದಿದ್ದೆ, ಅವತ್ತು ನೀನು ಇಲ್ದಿರೋ ಟೈಮಲ್ಲಿ ನಾನು ಬಂದಿದ್ದೆ ಅಂತ ಅವತ್ತು ನೀನು ಹೇಳ್ದಲ್ಲ, ಅವತ್ತು ಜ್ಞಾಪನ ಇದೆಯಾ ಅಂತ ಹೇಳ್ತಿರ್ತಾಳೆ. ಆಗ ಜ್ಞಾಪನ ಮಾಡ್ಕೊತಾಳೆ ಗೀತಾ,
ನಾನು ಅವತ್ತು ತುಂಬ ಬೈದ್ಬಿಟ್ಟಿರ್ತಾಳೆ. ನಾನು ಇಲ್ದಿರೋ ಟೈಮಲ್ಲಿ ಮನೆಗೆ ಬಂದು ಅಮ್ಮ ಮತ್ತು ಮನೆಯವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಬೇಡ ಅಂತ ಹೇಳಿ ತುಂಬ ಜೋರು ಬೈದಿರ್ತಾಳೆ. ಅದನ್ನ ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಆವಾಗ ಮಾತಾಡು ಫೋನಲ್ಲಿ ಅಂತ ಹೇಳ್ಬಿಟ್ಟು ಕುಮಾರ್ ಜ್ಞಾಪಿಸ್ತಾನೆ. ಆವಾಗ ಸಾರಿ ಕಣೆ, ಅವತ್ತು ನನಗೆ ಗೊತ್ತೇ ಆಗಲಿಲ್ಲ. ನಾನು ನಿನ್ನ ಮೇಲೆ ಎಷ್ಟೆಲ್ಲ ಕೂಗಾಡಿ ಎಷ್ಟು ಬೇಜಾರು ಮಾಡಿದ್ದೀನಿ ನಿನಗೆ. ಆದರೆ ನೀನು ಅದನ್ನೆಲ್ಲ ಯಾವುದನ್ನು ಮನಸ್ಸಲ್ಲೇ ಇಟ್ಕೊಳ್ದೇನೆ ಎಷ್ಟು ಚೆನ್ನಾಗಿ ನೀನು ನಮಗೆ ಸಹಾಯ ಮಾಡಿದೆ. ನಿಂದು ತುಂಬ ದೊಡ್ಡ ಮನಸ್ಸು ಕಣೆ ಅಂತ ಹೇಳ್ತಿರ್ತಾರೆ. ನಮ್ಮವ್ರಿಗೆ ನಾವು ಸಹಾಯ ಮಾಡಿಲ್ಲ ಅಂದರೆ ಇನ್ಯಾರು ಸಹಾಯ ಮಾಡ್ತಾರೆ. ಆ ಥರ ಸಹಾಯ ಮಾಡಿಲ್ಲ ಅಂದರೆ ಅದೊಂಥರ ನಾಟಕದ ಸಂಬಂಧ ಆಗಿಬಿಡುತ್ತೆ. ನಮ್ಮ ಅಕ್ಕಂಗೆ ಸಹಾಯ ಮಾಡಿರೋದು. ನೀವು ಓಕೆ, ನನಗೆ ನಿಮ್ಮನ್ನ ಸಾಯಂಕಾಲ ನಾನು ಭೇಟಿ ಮಾಡ್ತೀನಿ, ಮನೆಗೆ ಬರ್ತೀರಲ್ಲ ಅವಾಗ ಸಿಗೋಣ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಆದರೂ ನಮ್ಮ ಸ್ವಾತಿಗೆ ಎಷ್ಟು ಒಳ್ಳೆ ಮನಸ್ಸಲ್ವಾ ಮಾವ, ಎಷ್ಟು ಚೆನ್ನಾಗಿ ನಮಗೆ ಬಟ್ಟೆನೆಲ್ಲ ರೈಟ್ ಟೈಮ್ಗೆ ತರಿಸ್ಕೊಟ್ಲು. ಇದರಿಂದ ನಮಗೆ ಎಷ್ಟೆಲ್ಲ ಸಹಾಯ ಆಯಿತು. ಆದರೆ ನಾನೇ ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ. ಆವಾಗ ತುಂಬ ನಾನು ಕೂಗಾಡ್ಬಿಟ್ಟೆ ಅವಳ ಮೇಲೆ. ನನಗೆ ತುಂಬ ಬೇಜಾರಾಗ್ತಿದ್ದೆ ನಾನು ಅವಳ ಮೇಲೆ ಕೂಗಾಡಿದ್ದು ನೋಡಿ. ಆದರೆ ಅವಳಿಗಿರೋ ಒಳ್ಳೆ ಮನಸ್ಸಿಗೆ ಅವಳಿಗೆ ಒಳ್ಳೆ ಗಂಡನೇ ಕೊಟ್ಟಿದ್ದಾನೆ ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಸ್ವಾತಿ ಅವ್ರ ಮನೇನ ರೆಡಿ ಮಾಡಿಸ್ತಾ ಇರ್ತಾಳೆ. ಅಲ್ಲಿ ಅವರು ಈ ಫೋಟೋನ ಸ್ವಲ್ಪ ಈ ಸೈಡ್ಗೆ ಇಟ್ಕೊಳ್ಳಿ, ಅಲ್ಲಿ ಮೇಲ್ಗಡೆಯಿಂದ ಸಿಮೆಂಟ್ ಎಲ್ಲ ಬೀಳುತ್ತೆ ಅಂತ ಹೇಳ್ತಾರೆ. ಆವಾಗ ಅವ್ರ ಅಪ್ಪನ ಫೋಟೋನ ತಗೊಬಂದ್ಬಿಟ್ಟು ಹಾಲಲ್ಲಿರೋ ಮೇಲ್ಗಡೆ ಇರೋ ಕ್ಲ್ಯಾಂಪಿಗೆ ಹಾಕ್ತಾ ಇರ್ತಾಳೆ. ಫೋಟೋ ಹಾಕಾದ್ಮೇಲೆ ಅಲ್ಲಿಗೆ ಹೂವು ಇಡೋದಕ್ಕೆ ಅಂತ ಹೋಗ್ತಾಳೆ. ನೋಡಿದ್ರೆ ಆ ಹೂವು ಫೋಟೋ ಎಟುಕಿಸ್ತಾ ಇರಲ್ಲ. ತುಂಬ ಕಷ್ಟಪಡ್ತಾ ಇರ್ತಾಳೆ ಮೇಲೆ ತಿಂಗಿ ಹೂವು ಹಾಕೋದಕ್ಕೆ. ಆವಾಗ ವಂಶಿ ಬಂದು ಅವಳನ್ನ ಮೇಲಕ್ಕೆ ಎತ್ಕೊಂತಾನೆ. ಎತ್ಕೊಂಡಾಗ ನೀಟಾಗಿ ಹೂವನ್ನ ಇಡ್ತಾಳೆ. ಆಮೇಲೆ ನಿಧಾನಕ್ಕೆ ಅವಳನ್ನ ಕೆಳಗಡೆ ಇಳಿಸ್ತಾನೆ. ಅಲ್ಲಿ ನೀವು ಯಾಕೆ ಎತ್ಕೊಂಡ್ರಿ ನನ್ನ, ಅಲ್ಲಿ ಲ್ಯಾಡರ್ ಇಲ್ಲಿಲ್ವಾ ಅಥವಾ ಅಲ್ಲಿ ಒಂದು ಟೇಬಲ್ ಇಲ್ವಾ, ಅದನ್ನೇ ಹೇಳ್ಕೊಂಡು ನಾನು ಅದ್ರ ಮೇಲೆ ಹತ್ತುತ್ತಿದ್ದೆ ಅಂತ ಹೇಳ್ತಾಳೆ. ಹಂಗಾದ್ರೆ ಅದನ್ನೇ ಹೇಳ್ಕೊಂಡು ಹತ್ತಬೇಕಾಗಿತ್ತು, ಮತ್ತು ಯಾಕೆ ಇಲ್ಲಿ ಕಷ್ಟಪಡ್ತಾ ಇದೆ ಅಂತ ಕೇಳ್ತಾನೆ. ಅಯ್ಯೋ ನಾನು ಏನೋ ಮಾಡ್ತಿದ್ದೆಪ್ಪ, ನೀವು ಹಿಂಗೆ ಎತ್ಕೊಂಡ್ಬಾರ್ದಾಗಿತ್ತು ಅಂತ ಹೇಳ್ತಿರ್ತಾಳೆ. ಆವಾಗ ಏನೋ ಅಲ್ಲಿ ಫೋಟೋ ಹಾಕೋದಕ್ಕೆ ಕಷ್ಟಪಡ್ತಾ ಇದೆ, ನಾನು ಬಂದು ನಿನಗೂ ಫೋಟೋಗೆ ಹೂವು ಹಾಕೋದಕ್ಕೆ ಅಂತ ಸಹಾಯ ಮಾಡಿದ್ರೆ ಒಂದು ಟ್ಯಾಂಕ್ಸ್ ಹೇಳಬೇಕು ಅನ್ನೋ ಸೌಜನ್ಯನು ಬೇಡವಾ ಅಂತ ಕೇಳ್ತಿರ್ತಾನೆ. ಆಯಿತು ಟ್ಯಾಂಕ್ಸ್ ಅಂತ ಹೇಳ್ತಾಳೆ. ಮಾವ ಎಂಥ ಮಗಳನ್ನ ನೀವು ಎತ್ಬಿಟ್ರಿ, ಈ ಮಗಳಿಗೆ ಒಂಚೂರು ಬುದ್ಧಿನೇ ಇಲ್ಲ, ಮುಗಿದ ಮೇಲೇ ಕೋಪ ಇರುತ್ತೆ, ಯಾವಾಗಲೂ ಒಟ ಅಂತ ಇರ್ತಾಳೆ. ಇವಳಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ನಮ್ಮ ಅಪ್ಪಂಗೆ ಯಾಕೆ ಹೇಳ್ತಿದ್ದೀರಾ, ನೀವು ಕಂಪ್ಲೇಂಟ್ ಮಾಡಬೇಡ್ರಿ ಹಂಗೆಲ್ಲ ಅಂತ ಹೇಳ್ತಿರ್ತಾಳೆ. ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ನಾನು ನಿನಗೇನೆ ಹೇಳ್ತಾ ಇರೋದು, ನಿನ್ಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಅಂದ್ಬಿಟ್ಟು ಅವನು ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಆವಾಗ ಅವಳು ಲೈಟಾಗಿ ನಗ್ತಾ ಇರ್ತಾಳೆ. ನೀವು ಎತ್ಕೊಂಡಿದ್ದು ನಂಗೆ ತುಂಬ ಖುಷಿ ಆಯಿತು ಅಂತ ಅವಳು ಮನಸ್ಸಲ್ಲಿ ಅಂದ್ಕೊಂಡು ನಗ್ತಾ ಇರ್ತಾಳೆ. ಸ್ವಾತಿ ಅವ್ರ ಅಜ್ಜಿ ಮೊಬೈಲಲ್ಲಿ ಗೇಮ್ ಆಡ್ತಾ ಇರ್ತಾರೆ ಸೋಫಾ ಮೇಲೆ ಕೂತ್ಕೊಂಡು. ಅಲ್ಲಿಗೆ ವಂಶಿ ಅವ್ರ ಅಜ್ಜಿ ಬರ್ತಾರೆ. ಏನಿದು, ಏನು ಆಟ ಆಡ್ತಿದ್ದೀರಾ ನೀವು ಅಂತ ನೋಡ್ತಿರ್ತಾರೆ. ನಿಮಗೆ ಮೊಬೈಲಲ್ಲಿ ಆಪ್ರೇಟ್ ಮಾಡೋದಕ್ಕೆ ಬರುತ್ತಾ ಅಂತ ಕೇಳ್ತಿರ್ತಾರೆ. ಹೌದು ನನಗೆ ಮೊಬೈಲ್ ಆಪ್ರೇಟ್ ಮಾಡೋದು ಬರುತ್ತೆ, ಇದೊಂದು ಗೇಮ್ ಇತ್ತು, ಗೇಮ್ ಆಡ್ತಾ ಇದ್ದೆ ಅಂತ ಹೇಳ್ತಾರೆ. ಇದು ನಾವು ಚಿಕ್ಕವರಾಗಿದ್ದಾಗ ಆಡ್ತಿದ್ವಲ್ಲ ಅದೇ ಆಟ ಅಲ್ವಾ, ಇದನ್ನ ಮೊಬೈಲಲ್ಲೂ ಆಡ್ಬೋದಾ ಅಂತ ಕೇಳ್ತಿರ್ತಾರೆ. ಅದನ್ನು ಲೂಡೋ ಅಂತ ಕರೀತಾರೆ, ಇವರು ಲೂಡೋ ಅಂತ ಆಡ್ತಿದ್ದೀನಿ ನಾನು ಅಂತ ಹೇಳ್ತಿರ್ತಾಳೆ. ಅವಾಗ ಬರ್ರಿ ಇಲ್ಲಿ, ನೀವು ಅಲ್ಲಿ ದೇವ್ರ ಮನೇಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ, ಇಲ್ಲಿ ಬನ್ನಿ ನಾವು ಒಂದು ಆಟ ಆಡೋಣ ಅಂತ ಕರಿತಾ ಇರ್ತಾರೆ. ಆವಾಗ ತಾತನೂ ಬರ್ತಾರೆ. ಇದು ಆಟನ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾರೆ. ಆಗ ಪದ್ಮ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾಳೆ. ಆಗ ಅಜ್ಜಿ ನೀನು ಆಡುವಂತೆ ಬಾರೆ ಪದ್ಮ ಅಂತ ಕರೀತಾರೆ. ಇಲ್ಲ ನೀವೆಲ್ಲ ಆಡಿ ನಾನು ನೋಡ್ತೀನಿ ಅಂತ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ದುರ್ಗಾ ಬರ್ತಾಳೆ. ಏನಿದು ಎಲ್ಲರೂ ಹಿಂಗೆ ಆಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಹತ್ರದಲ್ಲಿ ಬಂದ್ಬಿಟ್ಟು, ಓಹೋ ಗೇಮ್ ಆಡ್ತಿದ್ದೀರಾ, ನಿಮಗೆ ಇಲ್ಲಿ ಟೈಮ್ ಪಾಸ್ಗೆ ಇನ್ನೇನು ಕೆಲಸ, ಇದನ್ನೇ ಮಾಡಬೇಕು ಮಾಡಿ ಅಂತ ಹೇಳ್ತಿರ್ತಾಳೆ. ಆವಾಗ ನೀನು ಒಂದು ಆಟ ಆಡುವಂತೆ ಬಾರೆ ಅಂತ ಅಜ್ಜಿ ಕರಿತಾ ಇರ್ತಾರೆ. ಮತ್ತು ಸ್ವಾತಿ ಆಚೆಗಡೆಯಿಂದ ಬರ್ತಾರೆ. ವಂಶಿ ತಲೆ ಹಿಡ್ಕೊಂಡು ಬರ್ತಾನೆ. ಅಯ್ಯೋ ವಂಶಿ ಏನಾಯ್ತಪ್ಪ ಅಂತ ದುರ್ಗಾ ಓವರ್ ಆ್ಯಕ್ಟಿಂಗ್ ಆಡ್ತಾ ಇರ್ತಾಳೆ. ಅಯ್ಯೋ ಸ್ವಲ್ಪ ತುಂಬ ತಲೆ ನೋವ್ತಾ ಇದೆ ಅಂತ ಹೇಳ್ತಿರ್ತಾನೆ. ನಾನು ನಿನಗೆ ಮೊದಲೇ ಹೇಳಿದ್ದೀನಿ ಸ್ವಲ್ಪ ಹುಷಾರಾಗಿರೋ ಅಂತ, ನೀನು ಒಳ್ಳೆ ಹಳ್ಳಿಯಲ್ಲಿ ಬೆಳೆದಿರೋ ಹುಡುಗನ ಥರ ಎಲ್ಲ ಕೆಲಸನೂ ಮಾಡೋದಕ್ಕೆ ಹೋಗ್ತೀಯಾ. ಈ ಹಳ್ಳಿಯವ್ರಿಗೆ ಸ್ವಲ್ಪ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಅವರು ಎಲ್ಲ ಕೆಲಸನೂ ಮಾಡಿದ್ರು ಅವ್ರಿಗೇನೂ ಆಗೋದಿಲ್ಲ. ನೀವು ಈ ಸಿಟಿಲಿ ಬೆಳೆದಿರೋ ಹುಡುಗರು ಸ್ವಲ್ಪ ನೀವು ಹುಷಾರಾಗಿರಬೇಕು, ನೀನು ಯಾಕೆ ಹಿಂಗೆ ತಲೆ ನೋವು ಮಾಡ್ಕೊಂಡೆ, ನೀನು ನೋಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಿರ್ತಾಳೆ. ಅಯ್ಯೋ ವಂಶಿಯವರೇ ಒಂದು ಐಡಿಯಾ ಇದೆ, ನಮ್ಮಮ್ಮ ತಲೆ ಮಸಾಜ್ನ ತುಂಬ ಚೆನ್ನಾಗಿ ಮಾಡ್ತಾರೆ, ಅವ್ರ ಕೈಲಿ ಮಸಾಜ್ ಮಾಡಿಸ್ಕೊಂಡ್ರೆ ಎಲ್ಲ ತಲೆನೋವು ಮಯ ಆಗಿಬಿಡುತ್ತೆ, ನೀವು ಅವ್ರ ಹತ್ರ ಮಸಾಜ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಆಗ ದುರ್ಗುಂಗೆ ಕೋಪ ಬರುತ್ತೆ. ಅಯ್ಯೋ ಮಸಾಜ್ ಎಲ್ಲ ಏನಕ್ಕೆ, ಒಂದು ಒಳ್ಳೆ ಮಾತ್ರೆ ತೊಗೊಂಡ್ರೆ ಎಲ್ಲ ಸರಿಯಾಗ್ಬಿಡುತ್ತೆ, ಮಾತ್ರೆ ತೊಗೊಂಡು ನೀನು ರೆಸ್ಟ್ ಮಾಡು ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಮಾತ್ರೆ ಎಲ್ಲ ಏನು ಬೇಡ ಅತ್ತೆ, ನಿಮಗೆ ಮಸಾಜ್ ಮಾಡೋದಕ್ಕೆ ಬರುತ್ತಾ ಅಂತ ವಂಶಿ ಕೇಳ್ತಾ ಇರ್ತಾನೆ. ಹ್ಞೂ ಅಳಿ ಅಂತಾರೆ, ನನಗೆ ಮಸಾಜ್ ಮಾಡೋದಕ್ಕೆ ಬರುತ್ತೆ, ನಮ್ಮ ಮನೆಯವ್ರು ಎಲ್ರಿಗೂ ಯಾರಿಗಾರ ತಲೆನೋವು ಬಂತು ಅಂದರೆ ಅವರೆಲ್ಲ ನನ್ನ ಹತ್ರನೇ ಮಸಾಜ್ ಮಾಡಿಸ್ಕೊಳ್ಳೋದು ಅಂತ ಹೇಳ್ತಿರ್ತಾರೆ. ಹಂಗಂದ್ರೆ ನಂಗೊಂಚೂರು ಮಸಾಜ್ ಮಾಡ್ತೀರಾ ಅಂತ ಕೇಳ್ತಾನೆ. ಆವಾಗ ಸ್ವಾತಿ ಹೋಗು ಒಂದು ಸ್ವಲ್ಪ ಎಣ್ಣೆ ತೊಗೊಂಬ ಅಂತ ಹೇಳ್ಬಿಟ್ಟು ಸ್ವಾತಿ ಎಣ್ಣೆ ತೊಗೊಂಬರ್ತಾಳೆ. ಎಣ್ಣೆ ತೊಗೊಂಡು ಬಂದಮೇಲೆ ತಲೆಗೆ ನೀಟಾಗಿ ಮಸಾಜ್ ಮಾಡ್ತಾ ಇರ್ತಾರೆ. ಆವಾಗ ದುರ್ಗುಂಗೆ ಕೋಪ ಬರುತ್ತೆ. ಏನಿದು, ನಾನು ಇವ್ರನ್ನೆಲ್ಲ ಹೆಂಗೆ ದೂರ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಈ ವಂಶಿ ಹೋಗಿ ಅವ್ರ ಮನೆಯವ್ರಿಗೆ ತುಂಬ ಹತ್ರ ಆಗ್ತಾ ಇದ್ದಾನೆ, ಹೆಂಗಾದ್ರೂ ಮಾಡಿ ಇವ್ರನ್ನೆಲ್ಲ ದೂರ ಮಾಡಬೇಕು ಅಂತ ಅನ್ಕೊತಾ ಇರ್ತಾಳೆ.
ಮತ್ತೆ ಅವ್ರ ಅಮ್ಮ ಇದ್ದಿದ್ದ ಮನೆಯೆಲ್ಲ ಫುಲ್ಲು ರೆಡಿ ಮಾಡಿಸಿ ರೆಡಿ ಇರುತ್ತೆ. ಆವಾಗ ವಂಶಿ ಕೀ ಕೊಡೋದಕ್ಕೆ ಅಂತ ಬರ್ತಾನೆ. ಆಗ ವಂಶಿ ಮತ್ತು ಸ್ವಾತಿ ಇಬ್ಬರನ್ನು ಕೀ ಕೊಟ್ಬಿಟ್ಟು, ಅಮ್ಮ ನಿಮ್ಮ ಮನೆ ಎಲ್ಲ ತುಂಬ ರೆಡಿಯಾಗಿದೆ, ಎಲ್ಲ ರೆಡಿ ಇದೆ, ನೀವು ಬೇಕಾದ್ರೆ ಇನ್ನೂ ಒಂದು 2 ದಿವಸ ನಮ್ಮ ಮನೇಲಿ ಇದ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಅಲ್ಲಿಗೆ ಶಿಫ್ಟ್ ಆಗ್ಬೋದು ಅಂತ ಹೇಳ್ತಿರ್ತಾನೆ. ಅಯ್ಯೋ ಹಳೆ ಅಂದರೆ ನೀವು ಮನೆಯೆಲ್ಲ ರೆಡಿ ಇದೆ ಅಂದಮೇಲೆ ನಾವ್ಯಾಕೆ ವೆಯ್ಟ್ ಮಾಡೋಣ, ನಾವು ಇವತ್ತೇ ಶಿಫ್ಟ್ ಆಗಿಬಿಡ್ತೀವಿ ಅಂತ ಹೇಳ್ತಿರ್ತಾರೆ. ಆವಾಗ ಅಮ್ಮ ನೀನು ಬೇಕಾದ್ರೆ ನಮ್ಮ ಮನೇಲಿ ಇನ್ನೊಂದು ಸ್ವಲ್ಪ ದಿನ ಇರಬೇಕೈತಮ್ಮ ಅಂತ ಹೇಳ್ತಾರೆ. ಅಯ್ಯೋ ಅಳಿಯ ಮಗಳು ಕರೀತಿದ್ದಾರೆ ಅಂತ ನಾವು ಎಷ್ಟು ದಿನ ಅಂತ ಇರೋದಕ್ಕಾಗುತ್ತೆ, ನಾವು ನಮ್ಮ ಮನೆಗೆ ಹೋದ್ರೇ ಚಂದ ಅಂತ ಹೇಳ್ತಿರ್ತಾರೆ. ಮತ್ತೆ ಸೋರೋದಿಲ್ಲ ತಾನೇ ಅಂತ ಸ್ವಾತಿ ತಂಗಿ ಕೇಳ್ತಾ ಇರ್ತಾಳೆ. ಆವಾಗ ಮನೆಯನ್ನ ರೆಡಿ ಮಾಡಿಸಿರೋದು ನಮ್ಮ ಹನುಮಾನ್ ರೆಡಿ ಮಾಡಿಸಿದ್ದಾರೆ ಅಂದರೆ ದೊಡ್ಡ ಬಿರುಗಾಳಿ ಬರಲಿ ಏನೇ ಬಂದ್ರೂ ಅದು ಜಗ್ಗೋದಿಲ್ಲ, ತುಂಬ ಪರ್ಫೆಕ್ಟ್ ಆಗಿರುತ್ತೆ ಅಂತ ಪ್ರೀತಿ ಹೇಳ್ತಾ ಇರ್ತಾಳೆ. ವಂಶಿಗೆ ತುಂಬ ಖುಷಿ ಆಗ್ತಾ ಇರತ್ತೆ. ಹನುಮಾನ್ ನೀನು ನನಗೆ ಪಾರ್ಟಿ ಕೊಡಿಸ್ಬೇಕು ಅಂತ ಹೇಳ್ತಿರ್ತಾಳೆ. ಅಯ್ಯೋ ಅವ್ರೇನು ಪಾರ್ಟಿ ಕೊಡಿಸೋದು ಬೇಡ, ನಾನೇ ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಕುಮಾರ್ ಹೇಳ್ತಿರ್ತಾನೆ. ಇಲ್ಲ ನಾನೇ ಪಾರ್ಟಿ ಕೊಡಿಸ್ತೀನಿ, ನೀವು ಐಸ್ ಕ್ರೀಮ್ ಜೊತೆಗೆ ನಾವು ಆ ಮಡಕೆ ಪಾರ್ಟಿನೂ ಮಾಡೋಣ ಅಂತ ವಂಶಿ ಹೇಳ್ತಾ ಇರ್ತಾನೆ. ಆವಾಗ ಸ್ವಾತಿ ಗುರಾಯಿಸ್ತಾ ಇರ್ತಾಳೆ. ವಂಶಿ ಪದ್ಮ ಅವ್ರನ್ನ ಕೇಳ್ತಾನೆ, ಅತ್ತೆ ನಿಮ್ಮ ಇವಳಿಗೆ ಸ್ವಾತಿಗೆ ಗಂಟ್ಲಲ್ಲಿ ಕೈ ಹಾಕಿದ್ದು ಯಾರು ಚಿಕ್ಕವಳಿದ್ದಾಗ ಅಂತ ಕೇಳ್ತಾನೆ. ಆವಾಗ ಅವ್ರಿಗೆಲ್ಲ ಗಂಟ್ಲು ಕೈ ಹಾಕಿದ್ದು ಅವ್ರ ಅಜ್ಜಿನೇ ಅಂತ ಹೇಳ್ತಾರೆ. ಓ ಹಾಗಾದರೆ ಅವಳು ಇಷ್ಟೊಂದು ಕಿವುಗಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಿಡಿ ಅಂತ ಹೇಳ್ತಿರ್ತಾರೆ. ಅಯ್ಯೋ ಇವ್ರು ಬರೀ ಗಂಟ್ಲು ಕೈ ಹಾಕೋದಷ್ಟೇ ಅಲ್ಲ, ಅವಳು ಚಿಕ್ಕವಳಿದ್ದಾಗಿಂದನೂ ಏನೇ ತಪ್ಪು ಮಾಡಿದ್ರು ಅವಳಿಗೆ ಒಬ್ರಿಗೂ ಒಂದು ಚೂರು ಬೈಯೋದಕ್ಕೆ ಬಿಡ್ತಾ ಇರಲಿಲ್ಲ, ಅವಳನ್ನ ವಹಿಸ್ಕೊಂಡು ಬಂದ್ಬಿಡ್ತಾ ಇದ್ರು, ಅದರಿಂದನೇ ಅವಳು ಹಿಂಗಾಗಿರೋದು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಎಲ್ಲ ಏನೂ ಮಾಡೋಕ್ಕಾಗಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು, ಮೊದಲಿಂದ ಯಾವಾಗಲೂ ಕಿರ್ಚಾಡಿ ಇವಾಗ್ಲೂ ಹಂಗೆ ಆಡ್ತಾಳೆ ದಡ್ಡಿ ಥರ ಅಂತ ಹೇಳ್ತಿರ್ತಾರೆ. ನೀವು ಇನ್ನೂ 1-2 ದಿನ ನಮ್ಮ ಮನೇಲೇ ಇರಬಾರ್ದಾಗಿತ್ತು ಅಂತ ವಂಶಿ ಹೇಳ್ತಾ ಇರ್ತಾನೆ. ಅಯ್ಯೋ ಹಂಗೇನಿಲ್ಲ, ನಮ್ಮ ಮನೆ ಏನು ದೂರದಲ್ಲಿ ಇದೆಯಾ, ಇಲ್ಲೇ ಅಕ್ಕಪಕ್ಕದಲ್ಲೇ ಇದ್ದೀವಿ ಅಲ್ವಾ, ನೀವೇನೇ 1-2 ದಿನ ನಮ್ಮ ಮನೇಲಿ ಇದ್ಬಿಟ್ಟು ಹೋಗಿರಿ ಅಂತ ಸ್ವಾತಿಗೆ ಹೇಳ್ತಾ ಇರ್ತಾರೆ ಅವರಮ್ಮ. ಅವಾಗ ಇಲ್ಲಪ್ಪ ನಾನು ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಪ್ರೀತಿ ಹೇಳ್ತಾಳೆ, ಅಮ್ಮ ಮನೆಗೆ ಹೋದ ತಕ್ಷಣ ರವೆ ಉಂಡೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾಯಿದ್ರು, ನೀನು ಕೊಡೋದಿಲ್ಲ ಬಿಡು ಅಂತ ಹೇಳ್ತಿರ್ತಾಳೆ. ಅಯ್ಯೋ ರವೆ ಉಂಡೆ ಮಾಡ್ತೀಯಮ್ಮ, ಹಾಗಾದರೆ ನಾನು ಬರ್ತೀನಿ ಅಂತ ಹೇಳ್ತಿರ್ತಾಳೆ. ಆವಾಗ ಅವರೆಲ್ಲರೂ ನಗ್ತಾ ಇರ್ತಾರೆ. ಮಾಡಿಸಿರೋ ಮನೆ ಒಳಗಡೆಗೆ ಬರ್ತಾರೆ. ಕ್ಲೀನ್ ಮಾಡಿರೋದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಮನೆಯನ್ನೆಲ್ಲ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟು ನಾವು ಒಂಥರ ದೇವ್ರ ಪೂಜೆ ಮಾಡಿದ್ರೆ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತ ಪದ್ಮ ಅವ್ರು ಹೇಳ್ತಾ ಇರ್ತಾರೆ. ಅವಾಗ ಅಯ್ಯೋ ನಾವೆಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ್ರೆ ಒಂದೊಂದು ಕೆಲಸ ಬೇಗನೆ ಕಂಪ್ಲೀಟ್ ಆಗಿಬಿಡುತ್ತೆ, ಮಾಡೋಣ ಅಂತ ಗೀತಾ ಹೇಳ್ತಾ ಇರ್ತಾಳೆ. ಅವಾಗ ನನಗೂ ಒಂಚೂರು ಏನಾದ್ರು ಕೆಲಸ ಇದ್ದರೆ ಕೊಡೆ, ನಾನು ಮಾಡ್ತೀನಿ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ. ಅವಾಗ ಅತ್ತೆ ನೀವೇನು ಕೆಲಸ ಮಾಡೋದು ಬೇಡ, ನೀವು ಒಂದು ಕಡೆ ಕೂತ್ಕೊಳ್ಳಿ, ಅದೇ ನಮಗೆ ದೊಡ್ಡ ಹೆಲ್ಪ್ ಅಂತ ಹೇಳ್ತಾ ಇರ್ತಾರೆ ಪದ್ಮ. ಗೀತನ್ ತಂಗಿ, ಅಯ್ಯೋ ನೀನು ಕೆಲಸ ಮಾಡೋದಕ್ಕೆ ಹೋದರೆ ನಮಗೇನೆ ಇನ್ನೂ ಡಬಲ್ ಕೆಲಸಗಳಾಗತ್ತೆ, ನೀನೇನು ಕೆಲಸದ ಮಾಡೋದು ಬೇಡ ಅಂತ ಹೇಳ್ತಿರ್ತಾಳೆ. ಆವಾಗ ನೀನು ಸುಮ್ಮನೆ ಇರ್ರೆ, ನೀನು ಎಲ್ಲ ಬಂದ್ಬಿಟ್ಟು ನನ್ನ ಮೇಲೇ ಗೋಬೆ ಕೂರಿಸೋದಕ್ಕೆ ಬರ್ತೀಯ ಅಂತ ಹೇಳ್ತಿರ್ತಾರೆ. ಆವಾಗ ಏನಿಲ್ಲ ಹಂಗೇನಿಲ್ಲ ಅಜ್ಜಿ, ಬನ್ನಿ ನೀವು ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡೋಣ ಅಂತ ಎಲ್ಲ ಮನೆ ಕ್ಲೀನ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.